ಮಾಸ್ಟರ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದಾರ, ಇಷ್ಟು ಸಿನಿಮಾಗಳಿಗೆ ಫೈಟ್ ಮಾಡಿದಾರ, ಬಟ್ ಈಗಲೇ ಯಾಕೆ ಈ ಥರದ ಗೊಂದಲ ಶುರುವಾಯಿತು, ಸಮಸ್ಯೆ ಶುರುವಾಯಿತು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅದೇ ಸರ್, ನಾನು ಹೇಳಿದ್ನಲ್ಲ ಈಗ ಮೊನ್ನೆ ಜಾಕಿ ಫಿಲಮ್ 15ನೇ ತಾರೀಕು ರಿಲೀಸ್ ಆಗಿದ್ದ, ಅವನೇ ಕೆಲವೊಂದು ಚಾನಲ್ಗಳೆಲ್ಲ ಅವನೇ ಹೇಳಿದ್ದಾನೆ ನನ್ನ ಬಗ್ಗೆ. ಏನೋ ಒಂಥರ ಅಂದರೆ ನಾನು ಈ ಮಾಸ್ಟ್ರಿಗೆ ಏನೂ ಗೊತ್ತಿಲ್ಲ, ಡ್ಯಾನಿ ಮಾಸ್ಟ್ರಿಗೆ ಏನೂ ಗೊತ್ತಿಲ್ಲ, ಕಂಪೋಸ್ ಮಾಡೋದು ನನಗೆ ಕೊಟ್ಟರೆ ನಾನು ಇನ್ನೂ ಬೇರೆ ಥರ ಮಾಡ್ತಾಯಿದ್ದೆ ಅಂತ ಮಾತಾಡ್ತಾನೆ. ಅದು ತಪ್ಪಲ್ವಾ ಅದು? ಓಕೆ, ಈಗ ಫೈರ್ ಫೈಟ್ ಆ್ಯಕ್ಚುಲಿ ಎಲ್ಲಿ ಕಾಂಪೋಸ್ ಆಯಿತು, ಯಾರಿದ್ರಿ, ಹೇಗಿತ್ತು, ಮತ್ತು ಅವ್ರು ಇದ್ರ ಅವತ್ತು ಹೇಗೆ ಅನ್ನುವಂಥದ್ದು? ಇಲ್ಲ ಅದೆಲ್ಲ ಏನು ಇರಲಿಲ್ಲ. ಆ್ಯಕ್ಚುಲಿ ಉಳ್ಳಾಳ ಹತ್ರನೇ ಮಾಡಿದ್ದು ಫೈರ್ ಫೈಟು 2 days ನೈಟ್ ಫೈಟ್ ಮಾಡೋದು, ಆಮೇಲೆ ಒಂದು ವಿಸಲ್ ಫೈಟ್ ಮಾಡಿದೆ. ಆ್ಯಕ್ಚುಲಿ ಸಿನಿಮಾ ನೋಡಿದವರು ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸತ್ಯ ಹೆಗ್ಡೆ ಅವರೇನೇ ಕ್ಯಾಮ್ರಾಮನ್ ಅವರೇ, ಮಾಸ್ಟರ್ ನೀವು ಮಾಡಿರೋ ಫೈಟ್ ತುಂಬ ಅಲ್ಟಿಮೇಟ್ ಮಾಸ್ಟರ್, ತುಂಬ ಚೆನ್ನಾಗಿದೆ ಅಂತ. ಆ ಥರ ಸುಮಾರು ಜನಗಳನ್ನು ಫೈರ್ ಫೈಟ್ ಬಗ್ಗೆ ತುಂಬ ಹೇಳಿದ್ರು. ಆ ಥರ ಫೈರ್ ಫೈಟನ್ನೇ ನನಗೆ ಮಾಡಿಕೊಡಿ ಅಂತ ತುಂಬ ಪಿಕ್ಚರು ಅವಕಾಶ ಸಿಕ್ಕಿದೆ. ನಾನು ಸುಮಾರು ಸಿನಿಮಾದಲ್ಲೂ ಮಾಡಿದ್ದೀನಿ. ಸರ್, ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಅವರು ಕರೆ ಮಾಡಿದ್ರು, ಕೊಲೆ ಬೆದರಿಕೆ ಹಾಕಿದ್ರು ಅನ್ನುವಂಥ ವಿಚಾರ ಸರ್, ಅದು ಏನಾಯಿತು, ಯಾರಿಗೆ ಫೋನ್ ಮಾಡಿದ್ರು, ನಿಮ್ಮ ಹತ್ರ ಯಾವ್ದಾದ್ರು ಆಧಾರಗಳಿದೆಯಾ? ಸಾಕ್ಷಿ ಇದೆ, ಆಧಾರಗಳಿದೆ. KP ಮಂಜು ಅಂದ್ಬಿಟ್ಟು ನಮ್ಮ ಅಸಿಸ್ಟೆಂಟಿಗೆ ಅವ್ರ ಮಿಸ್ಸಸ್ಸು ಜೊತೆಲೇ ಇದ್ದರು. ಆವಾಗ ಇವನು ಮಾತಾಡ್ಬಿಟ್ಟು ಹಿಂಗೆ ಬೈತಾ ಇರುವಾಗ ಅವರ ಮಿಸ್ಸಸ್ ಕೇಳಿಸ್ಕೊಂಡಿದ್ದಾರೆ. ಅವರು ಡ್ಯಾನಿ ಮಾಸ್ಟರ್ಗೆ ಯಾಕೆ ಹಿಂಗೆ ಮಾಡ್ತಾರೆ, ಇವರು ತಪ್ಪು ಮಾಡ್ಕೊಂಡು ಅಲ್ಲಿ ಹೋಗಿರೋದು, ಇವ್ರಿಗೆ ಯಾಕೆ ಕೊಲೆ ಬೆದರಿಕೆ ಮಾಡ್ತಾರೆ ನೋಡಿ. ಆವಾಗ ಮಾಸ್ತಿಗುಡಿಯಲ್ಲೇ ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ ಅಂದ್ಬಿಟ್ಟು ಅವಾಗ ಏನಂತ ಅವ್ರ ಅಕ್ಕನ ಜೊತೆ, ರವಿವರ್ಮ ಅವ್ರ ಅಕ್ಕನ ಜೊತೆ ಡಿಸ್ಕಸ್ ಮಾಡಿದ್ದಾನಂತೆ ಡ್ಯಾನಿ ಮಾಸ್ಟರ್ನ ಎತ್ಬಿಟ್ಟು. ಆಗ ಅವ್ರ ಅಕ್ಕ ಅವರು ಬೇಡ ಸುಮ್ಮನಿರು ಅಂತ ಹೇಳಿದ್ದಾರೆ. ಆಗ ನಮ್ಮ ಅಕ್ಕ ಬೇಡ ಅಂದರು, ಇಲ್ಲಾಂದ್ರೆ ಆವಾಗಲೇ ಎತ್ತಿಸ್ತಾ ಇದ್ದೆ, ಇವಾಗ ಯಾವನು ಬರ್ತಾನೆ, ಇವಾಗ್ಲೂ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾನೆ, ಅವನನ್ನು ಮಾತ್ರ ಬಿಡಲ್ಲ ನಾನು ಅಂತ ಹೆದರಿಕೆ ಕೊಡ್ತಾವನೆ. ಸರಿ.